ಹಾಯ್, ವೆಲ್ಕಮ್ ಟು ತಾರಿ ಗ್ರೂಪ್. ಇವತ್ತು ನಾನೇನು ಹೇಳ್ತಿದ್ದೇನೆಂದರೆ ಭಾಳ ಮುಖ್ಯವಾದ ಟಾಪಿಕ್ ಅಂತ ಹೇಳ್ಬೋದು. ಹೊಸ ರೈತರಿಗೆ ಇದು ಹೇಗೆ ಹೆಲ್ಪ್ ಆಗುತ್ತೆ ಅಂತಂದರೆ, ನೀವು ಒಂದು ಸುಂದರವಾದ ತೋಟ ಕನಸು ಕಾಣ್ತಾ ಇದ್ದರೆ ಅದು ಹೇಗೆ ನೀವು ಸಕ್ಸಸ್ಫುಲಿ ಮಾಡಬೇಕಂತ ನಾನು ಈ ವಿಡಿಯೋ ತಿಳಿಸ್ಕೊಡ್ತೇನೆ. ಇದರಲ್ಲಿ ನಿಮಗೆ ಲೇಔಟ್ ಮೂಲಕ ನಾನು ಹೇಳ್ತೇನೆ. ಡ್ರಿಪ್ ಲೈನ್ ಹೇಗೆ ಬರಬೇಕು, ಯಾವ ತಳಿ ಯೂಸ್ ಮಾಡಬೇಕು, ಗಂಧದ ಜೊತೆ ಏನು ಹಾಕಬೇಕು, ಏನು ಹಾಕಬಾರ್ದು ಅಂತ ಇವತ್ತು ಕಂಪ್ಲೀಟ್ ಮಾಹಿತಿ ಕೊಡ್ತೇನೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಇದರಲ್ಲಿ ಇನ್ನೊಂದು ಹೆಲ್ಪ್ ಏನಾಗುತ್ತೆ ಅಂದರೆ, ಯಾರಾದರೂ ತೋಟ ಆಲ್ರೆಡಿ ಡೆವಲಪ್ ಮಾಡಿದರೆ ನೀವೇನು ತಪ್ಪು ಮಾಡ್ತಾ ಇರ್ತೀರಾ, ಆ ತಪ್ಪಿಗೆ ನಿಮಗೆ ಪರಿಹಾರ ಏನಂತ ಹೇಳಿಕೊಡ್ತೇನೆ. ತಪ್ಪದೆ ವಿಡಿಯೋ ನೋಡಿ. ಫಸ್ಟ್ ನಾವು ಬರೋದಾದರೆ, ನಮ್ಮ ತಂಡ ನಿಮ್ಗೆ ಏನು ಸರ್ವಿಸ್ ಕೊಡುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ನೆನ್ಪಿಟ್ಕೊಳ್ಳಿ, ನಮ್ಮ ತಂಡ ನಿಮ್ಮ ತೋಟಕ್ಕೆ ಬರೋಕ್ಕಿಂತ ಮುಂಚೆ ಹೊಸ ರೈತರಿಗೆ ಇಷ್ಟೇ ನಾನು ಹೇಳೋದು. ನೀವು ಮಾಡಬೇಕಾಗಿರೋ ಕೆಲಸ ಅಂತಂದರೆ, ನಾವು ನಿಮ್ಮ ತೋಟಕ್ಕೆ ಬರೋಕ್ಕಿಂತ ಮುಂಚೆ ಅಂದರೆ ನಿಮ್ಮದು ಲ್ಯಾಂಡ್, ಓಕೆ, ನಿಮ್ಮದು ಏನು ಲ್ಯಾಂಡ್ ಇರುತ್ತೆ ಅದು ಕ್ಲೀನ್ ಮಾಡ್ಕೊಂಡಿರ್ಬೇಕಾಗತ್ತೆ. ಯಾಕಂತಂದರೆ ನಮ್ಮ ತಂಡ ನಿಮ್ಮ ಲ್ಯಾಂಡಿಗೆ ಬಂದಾಗ ಸೈಟ್ ಇನ್ಸ್ಪೆಕ್ಷನ್ ಪ್ರಾಪರ್ ಆಗಿ ನೀಟಾಗಿ ಆಗಬೇಕಂತ. ಲ್ಯಾಂಡ್ ಕ್ಲೀನಿಂಗ್ ಇಂಪಾರ್ಟೆಂಟು, ಬೌಂಡ್ರಿ ಡಿಮಾರ್ಕೇಷನ್ನು, ಫೆನ್ಸಿಂಗ್ ಇಲ್ಲಾಂದರೆ ಫೆನ್ಸಿಂಗ್ ಮಾಡಿಸ್ಕೊಳ್ಳಿ, ಇಲ್ಲ ನಮ್ಮ ತಂಡಕ್ಕೆ ಹೇಳಿದರೆ ನಾವು ಮಾಡಿಕೊಡ್ತೇವೆ. ಆಮೇಲೆ ರೋಡ್ಸ್ ಇಟ್ಕೋಬೇಕು ಬರೋಕ್ಕೆ ಹೋಗೋಕ್ಕೆ, ಯಾಕಂದರೆ ಮಳೆಗಾಲದಲ್ಲಿ ಗಾಡಿ ಮತ್ತು ಆ್ಯಕ್ಟಿವಿಟಿ ಮಾಡೋಕ್ಕೆ ಈಸಿ ಇರಬೇಕಂತೇಳಿ ಒಂದು ಲೇಬರ್ ಶೆಡ್ ಅವ್ರ ಫಾರ್ಮ್ ಹೌಸ್ ಭಾಳ ಮುಖ್ಯವಾಗುತ್ತೆ. ನೀವು ಅಲ್ಲಿಲ್ಲ ಅಂತಂದರೆ ನಿಮ್ಮ ಕನಸಿನ ತೋಟ ನಿಮ್ಮ ಕಣ್ಣು ಮುಂದೆನೇ ಹಾಳಾಗುತ್ತೆ ಫ್ರೆಂಡ್ಸ್. ಅದಕ್ಕೆ ನೀವು ಅಲ್ಲಿ ಇರಬೇಕಾಗುತ್ತೆ. ಅಂದರೆ ನಾನು ಇಡೀ ವರ್ಷವೂ ಅಲ್ಲಿರ್ಬೇಕಂತ ಹೇಳ್ತಲ್ಲ, ಪ್ರತಿ ತಿಂಗಳಿಗೆ 2 ದಿನ ಆದರೂ ನೀವು ನಿಮ್ಮ ತೋಟದಲ್ಲಿ ಕಳಿಬೇಕಾಗತ್ತೆ. ನೀವು ಅಂದಾಗನೇ ಆ ತೋಟದ ಬಗ್ಗೆ ಐಡಿಯಾ ಬರುತ್ತೆ. ಓಕೆ, ಉಳಿದಿದ್ದು ಇರಿಗೇಷನ್ಗೆ ನೀರು ಯಾವುದಾದ್ರೂ ಬೋರ್ ಮೂಲಕ, ಡ್ರಿಪ್ಪು, ಪಾಂಡು ಬೇಕಾಗುತ್ತೆ. ಎಲೆಕ್ಟ್ರಿಸಿಟಿ ಬೇಕೇ ಬೇಕು. ಡ್ರಿಪ್ ಇರಿಗೇಷನ್ ಮಾಡಿಸೋದು ಮುಖ್ಯ. ನಿಮ್ಮ ಕಡೆ ಆಗ್ತಾ ಇಲ್ಲ ಅಂದರೆ ದಾರಿ ತಂಡ ಅದನ್ನು ಮಾಡಿಕೊಡುತ್ತೆ. ಮತ್ತು ಕ್ರಾಪ್ ಕಾಂಬಿನೇಷನ್ ಏನಿದೆ ಭಾಳ ಮುಖ್ಯ. ನಿಮಗೆ ಯಾವ ಕ್ರಾಪ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗುತ್ತೋ ಅದನ್ನ ಮಾತ್ರ ಮಾಡಿಸಿ. ಎಲ್ಲ ಕ್ರಾಪ್ ಮಾಡಿಸ್ಬೇಕಂತ ಏನು ನೆಸಸರಿ ಇರೋಲ್ಲ. ಹಾಗಾಗಿ ನಾನು ಅದನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ. ಕ್ರಾಪ್ ಮ್ಯಾನೇಜ್ಮೆಂಟು ಬರೋದು ಲಾಸ್ಟ್ ಸ್ಟೇಜ್. ಯಾಕಂತಂದರೆ ಕ್ರಾಪ್ ಕಾಂಬಿನೇಷನ್ ಹಾಳಾಗಿತ್ತಂದರೆ, ನೀವು ಸರಿಯಾದ ಬೆಳೆನೇ ಸೆಲೆಕ್ಟ್ ಮಾಡಿಲ್ಲ ಅಂದರೆ ಸರಿಯಾದ ಇಳುವರಿ ಬರಲ್ಲ. ಹಾಗಾಗಿ ಕ್ರಾಪ್ ಮ್ಯಾನೇಜ್ಮೆಂಟ್ಗಿಂತ ಕ್ರಾಪ್ ಕಾಂಬಿನೇಷನ್ ಬಗ್ಗೆ ಗಮನ ಕೊಡಬೇಕು. ಈಗ ನಮ್ಮ ತಂಡ ಏನು ಸರ್ವಿಸ್ ಕೊಡುತ್ತೆ ಅಂತಂದರೆ, ಫಸ್ಟು ನಾವು ಲ್ಯಾಂಡ್ ಹುಡುಕೋಕ್ಕೆ ಹೆಲ್ಪ್ ಮಾಡ್ಬೋದು. ಫಾರ್ಮ್ ಕನ್ಸಲ್ಟೇಷನ್, ಆಲ್ರೆಡಿ ನಿಮ್ಮ ತೋಟ ಇತ್ತಂದರೆ ಆ ತೋಟಕ್ಕೆ ಏನೇನು ಸಮಸ್ಯೆ ಇದೆ ಅಂತ ಅದ್ರ ಗುರುತಿಸಿ ಅದನ್ನ ಐಡೆಂಟಿಫೈ ಮಾಡಿ ನಿಮ್ಗೆ ಹೆಲ್ಪ್ ಮಾಡ್ತೇವೆ ಕನ್ಸಲ್ಟೇಷನ್ ಮೂಲಕ. ಇಲ್ಲ ಅಂದರೆ ಕ್ರಾಪ್ ಸೆಲೆಕ್ಷನ್, ನಾನು ಆಗಲೇ ಹೇಳಿದೆ, ಕ್ರಾಪ್ ಸೆಲೆಕ್ಷನ್ನು, ಪ್ಲಾಂಟಿಂಗ್ ಮೆಟೀರಿಯಲು, ಫರ್ಟಿಲೈಸರು ಮತ್ತು ಲೇಬರ್ ನಾವು ಸಪ್ಲೈ ಮಾಡ್ತೇವೆ. ಮೇಂಟೆನೆನ್ಸು ನಾವು ಕೊಡ್ತೇವೆ. ಕ್ರಾಪ್ ಹೆಲ್ತು, ಕ್ರಾಪ್ ಮಾನಿಟರಿಂಗು ಪ್ರತಿ ತಿಂಗಳು ವಿಸಿಟ್ ಕೊಟ್ಟು ಅದನ್ನು ಮಾಡ್ತೇವೆ. ಮಾರ್ಕೆಟಿಂಗ್ ಅಸಿಸ್ಟ್ ಭಾಳ ಮುಖ್ಯವಾದ ಕಾರ್ಯ. ಮಾರ್ಕೆಟ್ ಎಲ್ಲಿ ಮಾಡಬೇಕು, ಏನು ಬೆಳೆದ್ರೆ ಏನು ಮಾರಬೇಕಂತ. ಆಮೇಲೆ ಬೈಬ್ಯಾಕ್ ಆಪ್ಷನ್ ನಮ್ಮ ಕಡೆ ಇರುತ್ತೆ. ಎನಿಮಲ್ ಹಸ್ಬೆಂಡ್ರಿ ನಾವು ಮಾಡ್ತೇವೆ. ಅಂದರೆ ನೀವು ಯಾವುದೋ ಹಸುನ ಇಲ್ಲಾಂದರೆ ಮೇಕೆ ಸಾಕಾಣಿಕೆ ಮಾಡಬೇಕಂದ್ರೆ ಅದರ ಕುರಿತು ಕಂಪ್ಲೀಟ್ ಮಾಹಿತಿ ನಮ್ಮ ತಂಡ ಕೊಡುತ್ತೆ. ಇರಿಗೇಷನ್ ಸಿಸ್ಟಮಲ್ಲಿ ಸ್ಮಾರ್ಟ್ ಇರಿಗೇಷನ್ ಅಂತ ಬರುತ್ತೆ. ನೀವು ಮೊಬೈಲಲ್ಲಿ ಆ್ಯಪ್ಸಲ್ಲೇ ಕುಂತು ನಿಮ್ಮ ತೋಟದ ನೀರು ಮ್ಯಾನೇಜ್ಮೆಂಟ್ ಮಾನಿಟರ್ ಮಾಡ್ಬೋದು. ಇದೆಲ್ಲ ಆದಮೇಲೆ ಬರೋದು 22nd ಆಪ್ಷನ್, ದಟ್ ಈಸ್ ಸೆಕ್ಯೂರಿಟಿ. ಯಾವುದೇ ಒಂದು ತೋಟ ನೀವು ಮಾಡಿದಾಗ ಸೆಕ್ಯೂರಿಟಿಯಲ್ಲಿ ಇಲ್ಲ ಅಂತಂದರೆ ಆ ತೋಟ ಲಾಸಲ್ಲಿ ಹೋಗುತ್ತೆ. ಯಾಕಂತಂದರೆ ಒಂದು ಮನೆಗೆ ಒಬ್ಬ ಹಿರಿಯ ಇಲ್ಲ ಅಂತಂದರೆ ಹೇಗೆ ಹಾಳಾಗುತ್ತೋ ಮನೆ, ಹಾಗೆ ಒಂದು ತೋಟಕ್ಕೆ ಒಬ್ಬ ನೋಡ್ಕೊಳೋರು ಇಲ್ಲ ಅಂತಂದರೆ, ಸೆಕ್ಯೂರಿಟಿ ಇಲ್ಲ ಅಂತಂದರೆ ಆ ತೋಟ ನಿಮ್ಮ ಕಣ್ಣು ಮುಂದೆನೇ ಹಾಳಾಗುತ್ತೆ ಫ್ರೆಂಡ್ಸ್. ಅದಕ್ಕೆ ಸೆಕ್ಯೂರಿಟಿ ಭಾಳ ಮುಖ್ಯ. ಇದು ನೆಕ್ಸ್ಟ್ ಬರೋದಾತಂದರೆ, ನಾವು ನಿಮ್ಮ ತೋಟಕ್ಕೆ ಬಂದಾಗ ಸಾಯಿಲ್ ಪ್ರೊಫೈಲು, ವೆದರು, ಅಲ್ಲಿ ಕ್ಲೈಮೇಟಿಕ್ ಹೆಂಗಿದೆ, ನೀರು ಎಷ್ಟಿದೆ ಅದನ್ನ ನೋಡಿರ್ತೇವೆ. ಪ್ಲಾಂಟೇಷನ್ ಸಜೆಷನ್ಸು, ಅಲ್ಲಿ ಅಗ್ರೋ ಫಾರೆಸ್ಟ್ರಿ ಮಾಡಬೇಕಾ, ಬೇರೆ ಹಾರ್ಟಿಕಲ್ಚರ್ ಮಾಡಬೇಕಾ ಅಂತ ನಾವು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿರ್ತೇವೆ. ಕ್ರಾಪ್ ಸೆಲೆಕ್ಷನ್, ಶ್ರೀಗಂಧನ, ಮಾಗನಿನ, ಟಿಶ್ಯೂ ಕಲ್ಚರ್, ಟೀಕಾ, ಏನು ಗಂಧದಲ್ಲಿ ಯಾವ ತಳಿ ತೊಗೋಬೇಕು ಅದನ್ನೆಲ್ಲನೂ ನಾವು ಡಿಸ್ಕಸ್ ಮಾಡ್ತೇವೆ. ಅಂದರೆ ಅರಣ್ಯ ಕೃಷಿ ನಾನು ಹೇಳೋದು. ಆಮೇಲೆ ತೋಟಗಾರಿಕೆ ಬೆಳೆ ಬಂತಂದ್ರೆ ಅದರಲ್ಲಿ ಯಾವ ತಳಿ ತೊಗೋಬೇಕಂತ ನಾವು ಇದನ್ನ ಡಿಸ್ಕಸ್ ಮಾಡ್ತೇವೆ. ನೆಕ್ಸ್ಟ್ ಬರೋದಾತಂದರೆ ನಿಮಗೆ ಲೇಔಟ್. ಈ ಲೇಔಟ್ ಯಾಕೆ ಮುಖ್ಯ ನೆನ್ಪಿಟ್ಕೊಳ್ಳಿ. ಒಂದು ಲೇಔಟಲ್ಲಿ ಭಾಳ ಗಮನ ಕೊಡಬೇಕಾಗಿರೋ ಸಂಗತಿ ಅಂದರೆ ಕ್ರಾಪು, ಅದರ ಸ್ಪೇಸಿಂಗ್, ಅಂತರ. ಗಿಡದಿಂದ ಗಿಡಕ್ಕೆ ಒಬ್ಬರು 500 ಅಂತಾರೆ, ಒಬ್ಬರು 1000 ಗಿಡ ಹಾಕ್ಬೋದು ಅಂತಾರೆ. ಎಷ್ಟು ಒಂದು ಎಕರೆ ಗಿಡ ಹಾಕಬೇಕು, ಯಾವ ತಳಿ ಹಾಕಿದರೆ ಎಷ್ಟೆಷ್ಟು ದೂರದಲ್ಲಿ ಅವು ಇರಬೇಕಂತ ಇವತ್ತು ತೋರಿಸ್ಕೊಡ್ತೇನೆ. ಬರೋದಾದರೆ ನಮ್ಮ ಇದು ಸ್ಕೆಚ್ಗೆ, ಇದು 2 acresಲ್ಲಿ ನಾವು ಮಾಡ್ತಿರೋ ಒಂದು ಸಿಂಪಲ್ ತೋಟ, ಓಕೆನಾ. ಇದಕ್ಕೆ ನಾವು ಇಲ್ಲಿ ಸ್ಪೇಸಿಂಗ್ ತೊಗೊಂಡಿರೋದು 6x7.5, ಅಂದರೆ ಗಿಡದಿಂದ ಗಿಡಕ್ಕೆ 6, ಸಾಲಿಂದ ಸಾಲಿಗೆ 7.5 ಅಲ್ಲಿ ಅಂತರ ಇಟ್ಟಿದ್ದೇವೆ. ಓಕೆ, ಇದು ಸೌತ್ ವೆಸ್ಟ್ ಡೈರೆಕ್ಷನಲ್ಲಿ ಕ್ರಾಸ್ ಆಗಿ ಸೆಕ್ಷನ್ ಆಗಿ ಕುಂದಿರುತ್ತೆ ತೋಟ. ಅಂದರೆ ಬಿಸಿಲು ಯಾವುದೇ ಗಿಡಕ್ಕೂ ಕೊರತೆ ಆಗೋದಿಲ್ಲ ಇಲ್ಲಿ. ಈಗ ನೋಡ್ಬೇಕಂತಂದರೆ ನೀವು ಫಸ್ಟು ಇಲ್ಲಿ ನಾವು 6 ಫೀಟಿಗೆ ಹೇಗೆ ಸಾಧ್ಯ ಅಂತಂದರೆ, ನೆನ್ಪಿಟ್ಕೊಳ್ಳಿ, ಯಾವ ಗಿಡ ನಾವು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಭಾಳ ಮುಖ್ಯ, ಓಕೆನಾ. ಫಸ್ಟ್ ನಿಮಗೆ ನಾನು ಗಿಡದ ಬಗ್ಗೆ ಹೇಳ್ತೇನೆ. ಇಲ್ಲಿ ನಾವು ಹಾಕ್ತಾ ಇರೋದು ಒಂದೇದು ಗಂಧ, ಅದಕ್ಕೆ ನಾವು ಹಳದಿ ಸ್ಟಾರ್ ಮಾರ್ಕ್ ತೋರಿಸ್ತಾ ಇದ್ದೇವೆ. ಇನ್ನೊಂದು ಕಸ್ಟರ್ಡ್ ಆ್ಯಪಲ್, ಸೀತಾಫಲ್ಲು. ಇನ್ನೊಂದು ಸೀಬೆ, ಅದಕ್ಕೆ ನಾವು ಗೋವಾ ಪ್ಯಾರ್ಲೆ ಹಣ್ಣು ಅಂತೇವೆ ನಾರ್ತ್ ಕರ್ನಾಟಕದಲ್ಲಿ. ನೇರಳೆ ಹಣ್ಣು, ಜಾಮೂನ್, ಬಿಟ್ಟರೆ ಬೆಣ್ಣೆಹಣ್ಣು ಇಲ್ಲ ಅವಕಾಡೋ. ಇದು ನಾವು ಸೆಲೆಕ್ಟ್ ಮಾಡಿರೋ ಕ್ರಾಪ್, ಓಕೆನಾ. ಈಗ
ಕ್ರಾಪಲ್ಲಿ ಏನಪ್ಪ, ಶ್ರೀಗಂಧ ಲಾಂಗ್ ಟರ್ಮ್ ಭಾಳ ವರ್ಷ ಬರುತ್ತೆ, ಸೀತಾಫಲ್ ಮಿಡ್ ಟರ್ಮ್, ಸೀಬೆ ಮಿಡ್ ಟರ್ಮ್, ಆಮೇಲೆ ನಮ್ಮ ಜಾಮೂನ್ ಏನಿದೆಯಲ್ಲ ಅದು ಅಗೇನ್ ಲಾಂಗ್ ಟರ್ಮ್, ಅದು ನಿಮಗೆ 3ನೇ ವರ್ಷದಿಂದ ಚಾಲು ಆದರೆ 20-25 ವರ್ಷ ಇರುತ್ತೆ. ಬೆಣ್ಣೆಹಣ್ಣು ಲಾಂಗ್ ಟರ್ಮ್. ಇದರಲ್ಲಿ ನಾವು ಹೇಗೆ ಡೈವರ್ಸ್ ಮಾಡಿದ್ದೇವೆ ಅಂದರೆ 50% ಹಣ್ಣು ನಿಮಗೆ ಲಾಂಗ್ ಟರ್ಮು, 50% ಶಾರ್ಟ್ ಟರ್ಮ್. ಅಂದರೆ ನಿಮಗೆ ಸತತ ಒಂದಿಲ್ಲ ಒಂದು ಕ್ರಾಪ್ ನಿಮ್ಮ ತೋಟದಲ್ಲಿ ಬಂದೇ ಬರುತ್ತೆ. ಅದರ ಜೊತೆಗೆ ಇಲ್ಲಿ ನೀವು ನೋಡ್ಕೊಳ್ಳಿ, ಸೀತಾಫಲ್ ಬರೋ ಸೀಸನ್ ಯಾವಾಗಪ್ಪ ಅಂತಂದರೆ ಸೆಪ್ಟೆಂಬರ್. ಇದು ನಾವು ಹಾಕ್ತಾ ಇರೋದು NMK ಗೋಲ್ಡ್ ವೆರೈಟಿ. ಸೆಪ್ಟೆಂಬರಿಂದ ನವಂಬರ್ ಮಟ್ಟ ಬರುತ್ತೆ. ನಮ್ಮ ಸೀಬೆ ನವಂಬರ್ ಆದಮೇಲೆ ಫೆಬ್ರವರಿದಿಂದ ಹಿಡಿದು ಮೇ ಮಟ್ಟ ನಮ್ಮ ಸೀಬೆ ಬರುತ್ತೆ. ಮೇಗೆ ಏನು ಬರುತ್ತಪ್ಪ ಅಂದರೆ ಜಾಮೂನ್ ಬರುತ್ತೆ. ಓಕೆ, ಇವು 3 ಐಟಮ್ಸ್ ಒಂದಾದಮೇಲೆ ಒಂದು ಫಾಲೋಅಪ್ ಬರುತ್ತೆ. ಈಗ ಬರೋದು ಬೋನಸ್ ಕ್ರಾಪ್. ಬೋನಸ್ ಕ್ರಾಪ್ ಯಾವುದಪ್ಪ? ಬೆಣ್ಣೆಹಣ್ಣು. ಇವತ್ತಿನ ಟೈಮಲ್ಲಿ ಬೆಣ್ಣೆಹಣ್ಣು ಹೆಚ್ಚು ರೇಟ್ ಇದೆ. ಅದು ಫೆಬ್ರವರಿಗೆ ಸ್ಟಾರ್ಟ್ ಆಗುತ್ತೆ ಮತ್ತು ಸೆಪ್ಟೆಂಬರಿಗೆ ಸ್ಟಾರ್ಟ್ ಆಗುತ್ತೆ. ಅಂದರೆ 2 ಸಾರಿ, ವರ್ಷಕ್ಕೆ 2 ಸಾರಿ ಬರುವಂಥ ಹಣ್ಣನ್ನು ನಾವು ಇಲ್ಲಿ ಹಾಕ್ತಾ ಇರೋದ್ರಿಂದ ನಿಮಗೆ ವರ್ಷ ಪೂರ್ತಿ ಹಣ್ಣು ಬರ್ತಾನೆ ಇರುತ್ತೆ, ಲಾಭ ಆಗ್ತಾನೆ ಇರುತ್ತೆ ಫ್ರೆಂಡ್ಸ್. ನೆನ್ಪಿಟ್ಕೊಳ್ಳಿ. ಓಕೆ, ಈಗ ಇವೆಲ್ಲ ಕ್ರಾಪ್ ಇದೆ. ಇದು ಪೇಪರ್ ಮೇಲೆ ಚಂದ, ತೋಟದಲ್ಲಿ ಇದನ್ನ ಮಾಡಬೇಕಂದ್ರೆ ಕಷ್ಟ. ಅದಕ್ಕೆ ನಾವು ನಿಮಗೆ ಲೇಔಟ್ ಇದನ್ನ ತೋರಿಸ್ತಾ ಇರೋದು. ಓಕೆ, ಫಸ್ಟ್ ಬರೋದಾದರೆ ನಾವೇನು ಸ್ಪೇಸಿಂಗ್ ಕೊಟ್ಟಿದ್ದೇವೆ ಬನ್ನಿ ತೋರಿಸ್ತೇನೆ. ಈ ನೀರ್ಲೆ ಹಣ್ಣಿಂದ ನಮ್ಮ ಸೀಬೆಗೆ ಅಂದರೆ ಗೋವಾಗೆ ಎಷ್ಟಿದೆ 6 ಅಡಿ, ಆ ಗೋವಾದಿಂದ ನಮ್ಮ ಗಂಧಕ್ಕಿರೋದು 6 ಅಡಿ. ಅಂದರೆ ಈ ಪೂರ್ತಿ ಚಾಟು ನಮ್ಮ ನೇರಳೆ ಹಣ್ಣಿಂದ ಗಂಧಕ್ಕಿರೋದು 12 ಅಡಿ. ಹೌದಾ, ನೇರಳೆ ಹಣ್ಣಿಂದ ಗಂಧಕ್ಕೆ. ಆದರೆ ನಮ್ಮ ಈ ಗಂಧದಿಂದ ಇನ್ನೊಂದು ಗಂಧಕ್ಕೆ ಎಷ್ಟಿದೆ? 24 ಅಡಿ ಇದೆ ಫ್ರೆಂಡ್ಸ್. ನೆನ್ಪಿಟ್ಕೊಳ್ಳಿ, ಈ ತೋಟ, ಗಂಧದ ತೋಟ ನೀವು ಹಿಡಿದ್ರೆ 24 ಅಡಿ ಬೈ 15 ಅಡಿ ಲೆಕ್ಕ ಹಿಡಿಬೇಕು. ಓಕೆ, ಗಂಧದಿಂದ ಗಂಧಕ್ಕೆ ನಾವು 10 ಫೀಟ್ ಏನು ಹಾಕ್ಸಲ್ಲ. ಹಾಗಾಗಿ ನಮ್ಮ ಗಂಧದಿಂದ ಗಂಧಕ್ಕೆ 24 ಅಡಿ, ಗಿಡದಿಂದ ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ ಕೇವಲ 15 ಅಡಿ ಇದೆ. ಓಕೆ, ಇದು ಒಳ್ಳೆ ಕಾಂಬಿನೇಷನಲ್ಲಿ ಬರುವಂಥ ತೋಟ, ನೆನ್ಪಿಟ್ಕೊಳ್ಳಿ. ಈಗ ಪ್ರತಿ ಗಂಧ ಆದಮೇಲೆ ನೀವು ಸ್ಟ್ರೇಟ್ ಲೈನ್ ನೋಡಿದರೆ, ಇದು ಒಂದು ಸ್ಟ್ರೇಟ್ ಲೈನ್ ನೀವು ನೋಡಿದರೆ ಏನು ಕಾಂಬಿನೇಷನ್ ಮಾಡಿದೆ ನೋಡಿ. ಇದು ಸೀಬೆ ಲೈನ್. ಸೀಬೆ ಲೈನಲ್ಲಿ ನಾವು ಏನು ಡಿಸ್ಟರ್ಬ್ ಮಾಡ್ತಿಲ್ಲ. ಯಾಕೆ ಡಿಸ್ಟರ್ಬ್ ಮಾಡ್ತಿಲ್ಲ? ಸೀಬೆಗೆ ಹೆಚ್ಚು ನೀರು ಬೇಕು, ಅದಕ್ಕೆ ಸಪ್ರೇಟ್ ಡ್ರಿಪ್ ಕೊಟ್ಟಿದ್ದೇವೆ. ಇಲ್ಲಿ ಮೇಲೆ ನೀವು ನೋಡ್ಬೋದು, ಸೀಬೆಗೆ ಸಪ್ರೇಟ್ ಡ್ರಿಪ್ಪು, ಅದಕ್ಕಂತಲೇ ಡೆಡಿಕೇಟೆಡ್ ಡ್ರಿಪ್ಪು ಫಾಲೋಅಪ್ ಆಗ್ತಾಯಿದೆ. ಅದು ನಿಮಗೆ 15 ವರ್ಷ ಇಲ್ಲ 12 ವರ್ಷ ನಿಮ್ಮ ತೋಟದಲ್ಲಿ ಸೀಬೆ ಗಂಧ ಇರೋ ಮಟ್ಟನೂ ಅದಕ್ಕೆ ಹೆಚ್ಚು ನೀರು ಬೇಕಾಗುತ್ತೆ. ಅದಕ್ಕಾಗಿ ಅದನ್ನ ಸಪ್ರೇಟಾಗಿ ಇಟ್ಟಿದ್ದೇವೆ. ಇನ್ನು ಬರೋದು ನಮ್ಮ ಗಂಧ. ಗಂಧಕ್ಕೆ ನೀರು ಕಡಿಮೆ ಬೇಕು, ಅದಕ್ಕಾಗಿ ಗಂಧದ ಜೊತೆ ನಾವು ಏನಿಟ್ಟಿದ್ದೇವೆ? ಸೀತಾಫಲು ಗುಡ್ಡಗಾಡ ಪ್ರದೇಶದಲ್ಲಿ ಬೆಳೆಯುತ್ತೆ, ನೀರು ಕಡಿಮೆ ಬೇಕು, ಕಡಿಮೆ ಮೇಂಟೆನೆನ್ಸಲ್ಲಿ ಬರುವಂಥ ಕ್ರಾಪು. ಹಾಗಾಗಿ ನಾವು ಗಂಧದ ಜೊತೆ ಸೀತಾಫಲ್ಲು ಇಟ್ಟಿದ್ದೇವೆ. ಅದೇ ಸಾಲು ನೀವು ನೋಡ್ತಾ ಹೋದರೆ ಮುಂದೆ ಇಲ್ಲಿ ಈ ಸೆಕ್ಷನಲ್ಲಿ ನಾವು ತೋರಿಸ್ತೇವೆ ನೇರಳೆ ಹಣ್ಣು, ಸೀತಾಫಲ್ಲು, ಗಂಧ, ಸೀತಾಫಲ್ಲು, ಬೆಣ್ಣೆಹಣ್ಣು. ಇವೆಲ್ಲ ಕ್ರಾಪ್ ಹೆಂಗಿದೆ? ಲಾಂಗ್ ಟರ್ಮ್ ಕ್ರಾಪ್ ಒಂದು ಸೈಡ್ ಇದೆ. ಹೌದಾ, ಇವೆಲ್ಲ ಲಾಂಗ್ ಟರ್ಮ್ ಕ್ರಾಪ್ ಹೆಚ್ಚು ಕಡಿಮೆ ಒಂದು ಸೈಡ್ ಇದೆ. ಆಮೇಲೆ ಶಾರ್ಟ್ ಟರ್ಮು ಇಲ್ಲ ಮೀಡಿಯಮ್ ಟರ್ಮ್ ಅಂತ ಏನು ಹೇಳ್ತೇವೆ, ಅದು ಸೀಬೆ ಒಂದು ಸಾಲಲ್ಲಿದೆ. ಅದಕ್ಕೆ ನೀರು ಸಪ್ರೇಟ್ ಇದೆ, ಅಂತರನು ಸಪ್ರೇಟ್ ಇದೆ. ಆಮೇಲೆ ಗಿಡದಿಂದ ಗಿಡಕ್ಕೆ ಇಲ್ಲಿ ನೀವು ನೋಡಿದರೆ 6 ಫೀಟ್ ಇದೆ. ಬಟ್ ನಾವು ಟ್ರ್ಯಾಕ್ಟರ್ ಓಡಿಸೋ ಸಾಲು ಹೀಗೆ ಇದ್ದರೆ ಅಂದರೆ 6 ಅಡಿ. ನಾವು ಮಿನಿ ಟ್ರ್ಯಾಕ್ಟರ್ ರೆಕಮೆಂಡ್ ಮಾಡಿದಾಗ ಇಲ್ಲಿ ಟ್ರ್ಯಾಕ್ಟರ್ಗೆ 4 ಅಡಿ ಜಾಗ ಬೇಕಾಗುತ್ತೆ. ಇಲ್ಲಿ ಕ್ಲಿಯರ್ ಇರುತ್ತೆ. ಈ ಡೈರೆಕ್ಷನಲ್ಲಿ ನೀವು ಟ್ರ್ಯಾಕ್ಟರ್ ಓಡಿಸೋಕೆ ಬರಲ್ಲ. ಯಾಕಪ್ಪ ಅಂದರೆ ಡ್ರಿಪ್ ಲೈನ್ ಅಪೋಸಿಟ್ ಇರೋದ್ರಿಂದ ಇದು ರಾಂಗ್ ಪದ್ಧತಿ. 7.5 ಫೀಟಲ್ಲಿ ನೀವು ಟ್ರ್ಯಾಕ್ಟರ್ ಓಡಿಸೋಕೆ ಬರೋಲ್ಲ. ಅದಕ್ಕಾಗಿ 6 ಫೀಟ್ ಜಾಗದಲ್ಲಿ ಓಡಿಸ್ಬೇಕು. ಪ್ರತಿ ವರ್ಷ 2 ಸಾರಿ ನಾವು ಟ್ರ್ಯಾಕ್ಟರ್ ಓಡಿಸ್ತೇವೆ. ಯಾವಾಗ ಸೀಬೆ ಕಟಿಂಗ್ ಮಾಡ್ತೇವೆ, ಹಣ್ಣನ್ನು ಹರಿತೇವೆ, ಆವಾಗ ನಾವು ಟ್ರ್ಯಾಕ್ಟರ್ನ ಈ ಡೈರೆಕ್ಷನಲ್ಲಿ ಈ ತೋಟದಲ್ಲಿ ಬಿಡಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, ಇದು ಕ್ಲೀನಿಂಗಿಗೆ ಭಾಳ ಇಫೆಕ್ಟಿವ್ ಮೆಥಡ್. ಇಲ್ಲ ಅಂತಂದರೆ ನಿಮ್ಮ ಗಂಧಕ್ಕೂ ಸಮಸ್ಯೆ, ಡ್ರಿಪ್ಪಿಗೂ ಸಮಸ್ಯೆ, ಲೇಬರ್ಗೂ ಸಿಕ್ಕಾಪಟ್ಟೆ ತಲೆನೋವು. ಓಕೆನಾ? ಬರೋದಾದರೆ ಇವೆಲ್ಲ ಒಂದು ರೀತಿ. ಬಟ್ ನಾವು ಇಲ್ಲಿ ಬೆಣ್ಣೆಹಣ್ಣಿಗೆ ನೀರು ಎಷ್ಟಪ್ಪ ಹೋಗುತ್ತೆ ಅಂತ ನಿಮ್ಮ ಕ್ವಶನ್ ಇದ್ದರೆ, ಬೆಣ್ಣೆಹಣ್ಣಿಗೆ ಪ್ರತಿದಿನ ನಾವು 8 ಲೀಟರ್ ನೀರು ಇಲ್ಲಿ ಕೊಡ್ಬೋದು. ಹಾಗೆ ಗಂಧಕ್ಕೂ 8 ಲೀಟರ್ ಕೊಡ್ತೇವೆ. ಇದು 7 ವರ್ಷದ ಮಟ್ಟ ನಾವು ಇಷ್ಟು ನೀರು ಕೊಡ್ತೇವೆ. ಇದರ ನಂತರ ನಾವು ಗಂಧಕ್ಕೆ ನೀರು ಕಡಿಮೆ ಮಾಡ್ತೇವೆ. ಇಲ್ಲಿ ನಾಸಿಲ್ ಸೈಜ್ ಅಂದರೆ ಪ್ರತಿ ಗಂಟೆಗೆ 8 ಲೀಟರ್ ಹೋಗ್ತಾ ಇದ್ದಿದ್ದು 32 ಲೀಟರ್ ಹೋಗೋಂಗೆ ಪ್ರತಿ 7 ವರ್ಷಕ್ಕೆ ನಾವು ಅಪ್ಗ್ರೇಡ್ ಮಾಡ್ತಾ ಹೋಗ್ತೇವೆ. ಯಾವುದಕ್ಕೆ? ಬೆಣ್ಣೆಹಣ್ಣಿಗೆ. ಇಳುವರಿ ಜಾಸ್ತಿ ಆದಂಗೆ ನೀರು ಜಾಸ್ತಿ ಕೇಳುತ್ತೆ, ನಾವು ನೀರು ಕೊಡೋದು ನಮ್ಮ ಕರ್ತವ್ಯವಾಗುತ್ತೆ. ಆದರೆ ನಾವು ವಾಟರ್ ಮ್ಯಾನೇಜ್ಮೆಂಟು ನೋಡಬೇಕಾಗತ್ತೆ. ಹೌದಪ್ಪ, ಲಕ್ಷಗಟ್ಟಲೆ ಲೀಟರ್ ನೀರು ಪ್ರತಿದಿನ ನಮ್ಮ ಕಡೆ ಇರಲ್ಲ. ಅದಕ್ಕಾಗಿ ನಮ್ಮ ಸೀತಾಫಲ್, ನೇರಳೆ ಹಣ್ಣು ಮತ್ತು ಗಂಧ 6 ಇಲ್ಲ 7 ವರ್ಷ ಆದಮೇಲೆ ಇವಕ್ಕೆ ನೀರು ಕೊಡಬಾರ್ದು ಫ್ರೆಂಡ್ಸ್. ನೆನ್ಪಿಟ್ಕೊಳ್ಳಿ, ನಮ್ಮ ಬೆಣ್ಣೆಹಣ್ಣಿಗೆ ಬಿಟ್ಟು ಉಳ್ಕಿದ್ದು ಎಲ್ಲದಕ್ಕೂ ಸೀತಾಫಲ್ಲು, ಗಂಧಕ್ಕೆ ಮತ್ತು ನಮ್ಮ ನೇರಳೆ ಹಣ್ಣಿಗೆ ನೀರು ಕಡಿಮೆ ಬೇಕು. ಆವಾಗ ಏನಾಗುತ್ತೆ? ಇಲ್ಲಿ ಹೋಗೋ ನೀರು ಅಂದರೆ ಇಲ್ಲಿ ಬಳಕೆ ಆಗೋ ನೀರು ಡೈವರ್ಟ್ ಎಲ್ಲಿಗೆ ಮಾಡ್ತಾ ಇದ್ದೇವೆ? ನಮ್ಮ ಬೆಣ್ಣೆಹಣ್ಣಿಗೆ ನಾವು ಮಾಡ್ತಾ ಇದ್ದೇವೆ. ಆವಾಗ ಇಲ್ಲಿ ಬೆಣ್ಣೆಹಣ್ಣು ಹೆಪ್ಪಿ,
ನೀವು ಹ್ಯಾಪಿ, ನಮ್ಮ ಪ್ಲ್ಯಾನು ಸಕ್ಸಸ್ಫುಲ್ ಆಗುತ್ತೆ. ಈಗ ಸೀಬೆ ಇಲ್ಲೇನು ಮಾರ್ಕ್ ಮಾಡಿದ್ದೇನೆ, ಪ್ರತಿ ಡೇ ಅದಕ್ಕೆ 16 ಲೀಟ್ರ್ ನೀರು ನಾವು ಕೊಡ್ತಾ ಇದ್ದೇವೆ. ಇದು ಸ್ಟಾರ್ಟಿಂಗ್ 3 ವರ್ಷ, ಓಕೆನಾ. ಅದಾದಮೇಲೆ ನಾವು ಪ್ರತಿ ವಾರಕ್ಕೆ 32 ಲೀಟ್ರ್, ಓಕೆನಾ. ಪ್ರತಿ ವಾರಕ್ಕೆ 32 ಲೀಟ್ರ್ ನೀರು ಕೊಡೋದು ಅಷ್ಟೇ ನಮ್ಮ ಟಾರ್ಗೆಟ್. ಈ ಸ್ಪೇಸಿಂಗ್ ನೀವು ಇಟ್ಕೊಂಡ್ರೆ ನೀವು ಗಂಧನ ಮಾಡ್ತೀರಾ. ಗಂಧದ ಜೊತೆ ಇವೆಲ್ಲ ಕ್ರಾಪ್ ಹಾಕ್ಬೋದು. ಹಾಕಬಾರ್ದಾದ ಕ್ರಾಪ್ ಯಾವುದಪ್ಪ ಅಂತಂದರೆ, ಗಂಧದ ಜೊತೆ ಮಾವು ಹಾಕಬೇಡಿ, ದಯವಿಟ್ಟು ಲಾಸ್ ಆಗುತ್ತೆ. ಲಿಂಬೆ ಹಾಕಬೇಡಿ, ಮೊಸಂಬೆ ಹಾಕಬೇಡಿ, ಆಮೇಲೆ ಗೇರು ಬೀಜ, ಕಾಜು ಅದನ್ನ ಹಾಕಬೇಡಿ. ಇದು ಭಾಳ ತಪ್ಪು, ಗಂಧಕ್ಕೆ ಮೋಸ. ಮತ್ತೊಂದು ಸಮಸ್ಯೆ ನಾನು ನೋಡ್ತಾ ಇದ್ದೇನೆ, ಭಾಳ ರೈತರಿಗೆ ಮೋಸ ಮಾಡ್ತಾ ಇರೋದು ನಮ್ಮ ನರ್ಸರಿಯವರು. ಏನಪ್ಪ, ಗಂಧದ ಜೊತೆ ಮಹಾಗನಿ ಹಾಕಿಸ್ತಾರೆ. ಎಷ್ಟು ಅಡಿಗೆ? 10 ಅಡಿಗೆ. ಇಲ್ಲಿ ನೀವು ನೋಡಿದ್ರೆ ನನ್ನ ಗಂಧ ಒಂದು ಗಂಧಕ್ಕೆ 24 ಅಡಿ ಇಟ್ಟಿದೆ ನಾನು. ಎಷ್ಟು? 24. ಇಲ್ಲಿ ನೋಡ್ಬೋದು, ಇದು 6 ಫೀಟಿಗೆ, ಇದು 6 ಫೀಟಿಗೆ, ಇದು 6 ಫೀಟಿಗೆ, ಓಕೆ. ಇವೆಲ್ಲ ಇಷ್ಟು ದೂರ ಇಡೋ ಕಾರಣ ಗಂಧಕ್ಕೆ ಒಳ್ಳೆ ಬಿಸಿಲು ಸಿಗಲಿ ಅಂತೇಳಿ. ನಾವು ಗಿಡ ಮಾರೋದು ಜಾಸ್ತಿ ಮಾಡೋದಿತ್ತಂದರೆ ನಾನು 10 ಅಡಿಗೆ ಎಲ್ಲ ಹಾಕ್ಸ್ಬೋದಿತ್ತು. ನಾವು ಗಂಧದಿಂದ ಗಂಧಕ್ಕೆ ಇಷ್ಟು ಅಂತರ ಇಡೋದು ಯಾಕಂದರೆ ಈ ಬಿಸಿಲು ಸಿಗಲಿ ಅಂತ. ಭಾಳ ಜನ ಏನು ಮಾಡ್ತಾರೆ, ಗಂಧ ಮಹಾಗನಿ ಹಾಕಿಸ್ತಾರೆ. ಮಹಾಗನಿ ಏನು ಮಾಡುತ್ತೆ, ಇಷ್ಟೆಲ್ಲ ನೆರಳು ಅದೇ ಕೊಟ್ಟುಬಿಡುತ್ತೆ. 20-25 ಅಡಿ ಒಂದೇ ಗಿಡದ ಚದರಡಿ ಎಲೆಗಳು ಬರುತ್ತೆ, ಹರಡುತ್ತೆ. ಅವಾಗ ಏನಾಗುತ್ತೆ, ನಿಮ್ಮ ಗಂಧನೂ ಲಾಸ್, ಮಹಾಗನಿನೂ ಲಾಸ್. ಮಹಾಗನಿ 20 ವರ್ಷ ಬೇಕೇ ಬೇಕು. ಭಾಳ ಜನ 10 ವರ್ಷ 12 ವರ್ಷ ಅಂತಾರೆ. 12 ವರ್ಷ ಬರಬೇಕಂತಂದರೆ ಮಹಾಗನಿ 24ರಿಂದ 25 ಅಡಿ, ಓಕೆ. ಪ್ರತಿ ಎಕರೆಗೆ ನೀವು ಕೇವಲ 40ರಿಂದ 60 ಗಿಡನ ಹಾಕಿದ್ರೆ ಮಾತ್ರ ಸಾಧ್ಯ 12 ವರ್ಷಕ್ಕೆ. ಇಲ್ಲ ಅಂತಂದರೆ ಅದು ಮಹಾಗನಿ ವೇಸ್ಟ್. ಅದಕ್ಕೆ ಒಳ್ಳೆಯದು ಟಿಶ್ಯೂ ಕಲ್ಚರ್ ಟೀಕ್ ಹಾಕೋದು ನಿಮ್ಮ ಒಳ್ಳೆಯ ಸಂಗತಿ. ಇನ್ನೊಂದು ಪ್ರಶ್ನೆ, ಈಗ ಇವೆಲ್ಲ ತೋಟ ನಾವು ಹಾಕಿದಾಗ ಮೇಂಟೆನೆನ್ಸ್ ಏನಾಗುತ್ತೆ ನೆನ್ಪಿಟ್ಕೊಳ್ಳಿ. ಯಾರು ಇವೆಲ್ಲ ಕ್ರಾಪ್ಸ್ ಹಾಕ್ತಾ ಇದ್ದೀರಾ, ದಯವಿಟ್ಟು ಸಾವಯವ ಹೋಗಬೇಡಿ. ಇವೆಲ್ಲ ಹೈಬ್ರಿಡ್ ಕ್ರಾಪ್ಸು. ನಾವಿಲ್ಲಿ ಬಳಕೆ ಮಾಡ್ತಿರೋ CBA ರಾಯಲ್ ಗ್ರೀನ್, ಇಲ್ಲ ಅಂತಂದರೆ ರೆಡ್ ಡೈಮಂಡ್. ಆಮೇಲೆ ನಮ್ಮ NMK ಗೋಲ್ಡ್ ಸೀತಾಫಲ್ ಇದೆ, ಅದು ಹೈಬ್ರಿಡ್ ವೆರೈಟಿನೇ. ನೇರಳೆ ಹಣ್ಣು ತೈವಾನ್ ಜಂಬೋ ನೇರಳೆ ಬರುತ್ತೆ ನಮ್ಮದು. ಇಲ್ಲ ಅಂತಂದರೆ ಬಡೋಲಿ, ಅದೂ ಹೈಬ್ರಿಡ್ ಕ್ರಾಸ್ ಬ್ರೀಡ್ ಅದು, ಓಕೆ. ಮತ್ತು ಬೆಣ್ಣೆಹಣ್ಣಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ಮೆಕ್ಸಿಕನ್ ಹಾಸ್, ಇಲ್ಲಪ್ಪ ಅಂತಂದರೆ ರೀಡ್ ವೆರೈಟಿ. ಇದು ಬೇಸಿಗೆಯಲ್ಲಿ ಬರುತ್ತೆ, ಆಮೇಲೆ ಮಳೆ ಪ್ರದೇಶದಲ್ಲಿನೂ ಬರುತ್ತೆ. ಅಂದರೆ ಬಯಲುಸೀಮೆಗೂ ಸೆಟ್ ಆಗುತ್ತೆ, ಮಲೆನಾಡಿಗೂ ಸೆಟ್ ಆಗುತ್ತೆ. ಆದರೆ ಇವಕ್ಕೆ ನಿಮ್ಮ ಸಾವಯವ ಗೊಬ್ಬರ ಸಾಕಾಗಲ್ಲ. ಇದು ಒಂದು HF ಹಸು ಇಟ್ಕೊಂಡು ನೀವು ಬರೇ ಒಣ ಮೇವು ಕೊಟ್ಟರೆ ಹಾಲು ಕೊಡುತ್ತೆ ಅಂತ ಅಂದ್ಕೊಂಡ್ರೆ ತಪ್ಪು. ಇವಕ್ಕೆ ಮೇಂಟೆನೆನ್ಸ್ ಇರುತ್ತೆ ಫ್ರೆಂಡ್ಸ್, ನೆನ್ಪಿಟ್ಕೊಳ್ಳಿ. ಸಾವಯವ ಮಾಡಬೇಕಂದ್ರೆ ನಾಟಿ ವೆರೈಟಿ ಹೋಗಿ ನಿಮಗೆ ನಡೆಯುತ್ತೆ. ಆದರೆ ನಮ್ಮ ಹೈಬ್ರಿಡ್ ವೆರೈಟಿಗೆ ಬಂದು ಸಾವಯವ ಮಾಡ್ತೇನಂತ ಅನ್ನೋದು ಒಂದು ತಪ್ಪು. ಅದಕ್ಕೆ ಗಿಡಕ್ಕೇನು ಮೋಸ ಮಾಡ್ದಂಗೆ, ನಿಮಗೆ ನೀವೇ ಸುಳ್ಳು ಹೇಳ್ದಂಗೆ ಆಗುತ್ತೆ, ಓಕೆ. ಇನ್ನೊಂದು ಪ್ರಶ್ನೆ, ಇದರ ಜೊತೆಗೆ ಭಾಳ ಜನ ಏನು ಕೇಳ್ತಾರೆ ಅಂತಂದರೆ ಇದರ ಮಾರ್ಕೆಟಿಂಗ್. ನೆನ್ಪಿಟ್ಕೊಳ್ಳಿ, ಯಾವುದೇ ಕ್ರಾಪ್ ನೀವು 2 ಎಕರೆಗಿಂತ ಜಾಸ್ತಿ ಹಾಕಿದಾಗ ಮಾರ್ಕೆಟಿಂಗ್ ಈಸಿಲಿ ಆಗುತ್ತೆ. ನಿಮಗೆ ಮಾರ್ಕೆಟಿಂಗ್ ಆಗ್ತಾ ಇಲ್ಲ ಅಂದರೆ ತೆಳಗೆ ಬರ್ತಾ ಇರೋ ನಂಬರ್ಗೆ ನೀವು ಸಂಪರ್ಕಿಸಿ. ದಾರಿ ತಂಡ ನಿಮಗೆ 110% ಮಾರ್ಕೆಟ್ ಒದಗಿಸಿಕೊಡುತ್ತೆ, ಓಕೆ. ಆಲ್ರೆಡಿ ನಿಮ್ಮ ಕ್ರಾಪ್ ಇತ್ತಂದ್ರೂ ನಮ್ಗೆ ಹೇಳಿ, ನಾವು ಮಾರ್ಕೆಟಿಂಗ್ ಮಾಡಿಸ್ತೇವೆ. ನೀವು ಬರೇ ನಮ್ಮ ಕಡೆ ಸಸಿ ತೊಗೊಂಡ್ರೆ ಅಷ್ಟೇ ನಾವು ಮಾರ್ಕೆಟಿಂಗ್ ಕೊಡಿಸ್ತೀವಿ ಅಂತಲ್ಲ. ನಿಮ್ಮ ಕಡೆ ಯಾರೋ ಇರಲಿ, ನೀವು ರೈತರಿದ್ದರೆ ಸಾಕು, ನಿಮಗೆ ಮಾರ್ಕೆಟಿಂಗ್ ಕೊಡಿಸೋ ಜವಾಬ್ದಾರಿ ನಂದು. ಮಾರ್ಕೆಟ್ ರೇಟ್ ಹೆಚ್ಚು ಕಡಿಮೆ ಇರುತ್ತೆ. ನಾನು ಅಷ್ಟೇ ಕೊಡಿಸ್ತೇನೆ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಎಷ್ಟು ರೇಟ್ ಜಾಸ್ತಿ ಆಗುತ್ತೆ ಅಷ್ಟು ನೀವು ಅಲ್ಲಿ ಮಾತಾಡ್ಕೋಬೇಕು ಅವ್ರ ಜೊತೆ. ಆಮೇಲೆ ವ್ಯವಹಾರ ಕ್ಲಿಯರ್ ಇಟ್ಕೋಬೇಕು. ಅಂದರೆ ಮೆಟೀರಿಯಲ್ ಒಯ್ಯೋಕ್ಕಿಂತ ಮುಂಚೆನೇ ದುಡ್ಡಿಸ್ಕೊಳ್ಳಿ. ನಾವು ಕಾಂಟ್ಯಾಕ್ಟ್ ಇರೋದಿಲ್ಲ, ನಮಗೆ ಅವರು ಬೇರೆ ಮೂಲಕದಿಂದ ಪರಿಚಯ ಆಗಿರ್ತಾರೆ. ಅವ್ರು ಮಾಡಿದ ತಪ್ಪಿಗೆ ನಾವು ಕ್ಷಮೆ ಕೇಳಂಗೆ ಆಗಬಾರ್ದು. ಅದಕ್ಕಾಗಿ ಇದನ್ನ ಸೂಚನೆ ಕೊಡ್ತಾ ಇದ್ದೇನೆ. ಇನ್ ಕೇಸ್ ನನ್ನ ನಂಬರು ನಾನು ಸಮ್ಟೈಮ್ಸ್ ಫೋನ್ ಎತ್ತಲಿಲ್ಲ ಅಂದರೆ ಕ್ಷಮಿಸಿ. ನಾವು ಸ್ವಲ್ಪ ತೋಟದಲ್ಲಿದ್ದಾಗ, ಇಲ್ಲಾಂದರೆ ಬೇರೆ ವರ್ಕಲ್ಲಿದ್ದಾಗ ಕಾಲ್ ರಿಸೀವ್ ಮಾಡಿರೋದಿಲ್ಲ. ಹೆಚ್ಚಿನ ಮಾಹಿತಿಗೆ ನೀವು ತೆಳಗೆ ಬರ್ತಾ ನಂಬರ್ ಸಂಪರ್ಕಿಸ್ಬೋದು, ಇಲ್ಲ ನಮ್ಮ ತೋಟಕ್ಕೆ, ಇಲ್ಲ ನಮ್ಮ ನರ್ಸರಿ ಆಫೀಸಿಗೆ ಹುಬ್ಳಿಗೆ ಬಂದು ಭೇಟಿ ಕೊಡ್ಬೋದು. ನಮಸ್ಕಾರ.